ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ ಬಳಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪುಷ್ಪ ನಮನ ಹಾಗೂ ಗೀತಗಾಯನಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವು ಪಟ್ಟಣದ ಬಸ್ ನಿಲ್ದಾಣದಿಂದ ಹೊಸಕೋಟೆ, ಕೋಲಾರ, ಜಂಗಮಕೋಟೆ, ದೇವನಹಳ್ಳಿ, ವಿಜಯಪುರ, ಬೆಂಗಳೂರು ಇತರೆ ಭಾಗಗಳಿಂದ ಕಲಾವಿದರು, ಕರವೇ ಸಂಘಟನೆಗಳು ಆಗಮಿಸಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಭಾವಚಿತ್ರವನ್ನು ಕಲಾವಿದರು ಹಿಡಿದು ಮೌನವಾಗಿ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿ ಪುಷ್ಪ ನಮನ ಸಲ್ಲಿಸಿದ ನಂತರ ಎಲ್ಲಾ ಕಲಾವಿದರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರು ಹಾಡಿರುವ ಹಾಡುಗಳನ್ನು ಹಾಡಿದರು. ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆ ನಿಂದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ. ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಪುಣ್ಯಸ್ಮರಣೆಗೆ ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮೈಕಲ್ ಸುರೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಧು, ಖಜಾಂಚಿ ನಾರಾಯಣ್, ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್, ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಮಹೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಗೌಡ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಡಿಎನ್ ಸುರೇಶ್, ದೇವನಹಳ್ಳಿ ತಾಲೂಕು ಮಹಿಳಾ ಅಧ್ಯಕ್ಷೆ ದಾಕ್ಷಾಯಿಣಿ, ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಎಬಿ ಪ್ರದೀಪ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಅಧ್ಯಕ್ಷ ಎಂ ಮಹೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪುರದ ಕೃಷ್ಣ, ಭಾರತೀಯ ಜನ ಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಮುನಿಯಪ್ಪ, ಸಮಾಜ ಸೇವಕ ಸುಬ್ಬಣ್ಣ, ಮಂಜಣ್ಣ ಇವರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಿತು. ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎಬಿ ಪ್ರದೀಪ್ ಕುಮಾರ್ ಮಾತನಾಡಿ, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಪುಣ್ಯಸ್ಮರಣೆ ಪ್ರಯುಕ್ತ ಸಂಘದ ವತಿಯಿಂದ ಅವರ ಸ್ಮರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಆಯೋಜಕರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ವಿವಿಧ ಭಾಷೆಗಳಲ್ಲಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರು ದಕ್ಷಿಣ ಭಾರತದಲ್ಲಿ ತುಂಬಾ ಪ್ರಖ್ಯಾತಿ ಪಡೆದಿದ್ದು ಸುಮಾರು 40,000ಕ್ಕೂ ಹೆಚ್ಚಾಗಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ಸಹ ಕಾಂಪಿಟೇಷನ್ ನಲ್ಲಿ ಹಾಡಿದ್ದಾರೆ. ಅಂತಹ ಮಹಾಪುರುಷನನ್ನು ಸ್ಮರಣೆ ಮಾಡುತ್ತಿರುವುದು ಒಳ್ಳೆಯ ಕೆಲಸ ಎಂದರು. ಸಂಘದ ವತಿಯಿಂದ ಅವನ್ನ ಸ್ಮರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾರೆ.
ಹೂವ ಹಾಸಿಗೆ ವಿವಿಧ ಭಾಷೆಗಳಲ್ಲಿ ಪವಡಿಸು ದಕ್ಷಿಣ ಭಾರತದಲ್ಲಿ ತುಂಬಾ ಪ್ರಖ್ಯಾತಿ ಇದ್ದು 40,000ಕ್ಕಿಂತ ಹೆಚ್ಚಾಗಿ ಅವರು ಹಾಡುಗಳನ್ನ ಹಾಡಿದ್ದಾರೆ ವಿವಿಧ ಭಾಷೆಗಳಲ್ಲಿ. ಯಾಕಂದ್ರೆ ಈಗಿನ ಪರಿಸ್ಥಿತಿಗಳಲ್ಲಿ ಅವರು ಅಂತಕ್ಕಾಡು ಹಾಡಿರೋ ಗಾಯಕರನ್ನೇ ಮಾಡೋದಕ್ಕೆ ಕಷ್ಟ. ಅಂಥದ್ರಲ್ಲಿ 40,000 ಹಾಡುಗಳನ್ನ ಹಾಡೋದಕ್ಕೆ ಅವಕಾಶ ಸಿಕ್ಕಿ ಅದಾದ್ಮೇಲೂ ಸಹ ಅವರು ಈ ವಯಸ್ಸಿನಲ್ಲೂ ಸಹ ಅವರು ಇಡೀ ವಯಸ್ಸಿನಲ್ಲಿ ಆಡುವಂಥವ್ರಿಗೆ ಕಾಂಪಿಟೇಷನ್ ಆಗಿ ಅವರು ಹಾಡಿದ್ದಾರೆ. ಅಂಥವ್ರ ಬಗ್ಗೆ ಈಗ ಸ್ಮರಣೆ ಮಾಡೋ ಪ್ರಯುಕ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬದವರಿಗೆ ಅವರ ಅಗಲಿರೋದನ್ನ ಅವ್ರಿಗೆ ಆತ್ಮಸ್ಥೈರ್ಯ ಮತ್ತೆ ಅವ್ರ ಮಕ್ಕಳು ಧೈರ್ಯ ಬರಲಿ, ಅವ್ರಿಗೂ ಧೈರ್ಯ ಬರಲಿ. ಮತ್ತೆ ಅವ್ರ ಅದೇ ದಾರಿಯಲ್ಲಿ ಅವ್ರ ಕುಟುಂಬದಲ್ಲಿ ಏನೋ ಅವ್ರ ಮಗ ಇದ್ದಾರೆ, ಅವರು ಇದೇ ರೀತಿ ಒಳ್ಳೆ ತಗೊಂಡ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮೈಕಲ್ ಸುರೇಶ್ ಅವರು ಮಾತನಾಡಿ, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿದ್ದು, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರಿಗೆ ಅದ್ಭುತವಾದ ಪದಕಗಳು, ಪ್ರಶಸ್ತಿಗಳು, ಅವರು ಸಂಪಾದಿಸಿದ ಬಿರುದುಗಳು, ಅಪಾರವಾದ ಮುತ್ತುಗಳು, ನಮ್ಮ ನಾಡಿನ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಸುಮಾರು ವಿವಿಧ ಭಾಷೆಗಳಲ್ಲಿ 40,000 ಹಾಡುಗಳನ್ನು ಹಾಡಿ ಅವರ ಜ್ಞಾಪಕಾರ್ಥವಾಗಿ ಈ ಒಂದು ಸ್ಮರಣೆ ಕಾರ್ಯಕ್ರಮ ಅವರಿಗೆ ಎಲ್ಲರೂ ಕೋರುತ್ತಾ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಕೆಎಸ್ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಬಿಕೆ ಶಿವಪ್ಪ ಮಾತನಾಡಿ, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ರವರು ಗುರುಗಳ ಹತ್ತಿರ ನಿಂತಿದ್ದಾಗ ಗುರುಗಳ ಚಪ್ಪಲಿಗಳನ್ನು ತನ್ನ ತಲೆ ಮೇಲಿಟ್ಟುಕೊಂಡು ನನ್ನ ಜೀವನ ಪಾವನವಾಯಿತು ಗುರುಗಳೇ, ಇವತ್ತು ನಿಮ್ಮಂತಹ ಗುರುವನ್ನು ನಾನು ಪಡೆಯುವುದಕ್ಕೆ ಧನ್ಯನಾದೆ ಗುರುಗಳೇ ಎಂದು ಹೇಳಿದ ಪುಣ್ಯಾತ್ಮ ಈ ಕಾಲದ 20ನೇ ಶತಮಾನದಲ್ಲಿ ಇಷ್ಟು ಸಂಸ್ಕಾರವನ್ನು ಹೊಂದಿರುವಂಥದ್ದು ನಾವು ಯೋಚನೆ ಮಾಡಬೇಕು ಎಂದರು. ಅವರಲ್ಲಿ ನಿಂತಿದ್ದಾಗ ಗುರುಗಳ ಚಪ್ಪಲಿಗಳನ್ನು ತಲೆ ಮೇಲೆ ಇಟ್ಕೊಂಡು ನನ್ನ ಜೀವನ ಪಾವನ ಆಗಬೇಕು ಗುರುಗಳೇ, ಇವತ್ತು ನಿಮ್ಮಂತ ಬರ್ಕೊಳ್ಳಿ ಅಂತೇಳಿ ಯಾರು ಈ ಕಾಲದಲ್ಲಿ 20ನೇ ಶತಮಾನದಲ್ಲಿ ಇಷ್ಟು ಸಂಸ್ಕಾರವನ್ನ ಹೊಂದಿರುವಂತ ಯೋಚನೆ ಮಾಡಬೇಕಾಗ್ತದೆ. ಅವರ ಗುರುಗಳನ್ನ ಚಪ್ಪಲಿಗಳನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡು ಗುರುಗಳೇ ನನ್ನ ಜೀವನ ಪಾವನ ಆಗಬೇಕು, ನನ್ನ ಜೀವನ ಸಾರ್ಥಕ ಆಗಬೇಕು ಗುರುಗಳೇ ಅಂತ ಹೇಳಿದಂತ ಮೊದಲು ಪ್ರತ್ಯಕ್ಷವಾಗಿ ಹಂಸಲೇಖ ಸರ್ ಅವರು ನಾದಬ್ರಹ್ಮ ನಾವೇನೇನು ದೊಡ್ಡ ಹೆಸರು ಹಂಸಲೇಖ ಸರ್ ಅವ್ರಿಗೆ ಗುರುಗಳು ದೇವರು ನಮ್ಮ ಇವರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸ್ಥಾನ ಎಂತದ್ದು ಅಂತೇಳಿ ನಾವು ಯೋಚನೆ ಮಾಡಬೇಕು. ಭಾರತೀಯ ಜನಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಮುನಿಯಪ್ಪ ಮಾತನಾಡಿದರು. ಇಂಥ ಗಾಯಕರನ್ನು ನೀವು ಗುರುತಿಸಿ ಏನು ತಾವು ಕಲಾವಿದರಿದ್ದೀರೋ ಅವರ ತತ್ವಗಳು, ಸಿದ್ಧಾಂತಗಳು, ಆದೇಶಗಳನ್ನು ನೀವು ಪಾಲಿಸಿದರೆ ನೀವು ಮಹಾನ್ ವ್ಯಕ್ತಿಗಳಾಗಬಹುದು. ಇಂಥ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ತರ ತಾವು ಆಗಬೇಕು. ಅವರ ಆದೇಶ ತತ್ವಗಳನ್ನ ಪಾಲಿಸಿ ಮತ್ತು ಶಿಸ್ತು ಬದ್ಧತೆಯಿಂದ ಆ ಕಲೆಯನ್ನು ಕಲಿತರೆ ನಿಮ್ಮ ಒಂದು ಪೂರ್ತಿ ಕೀರ್ತಿ ನಿಮಗೆ ಸಿಗ್ತದೆ, ನಿಮಗೆ ಯಶಸ್ವಿ ಆಗಲಿ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಆದೇಶಗಳನ್ನು ನೀವು ಪಾಲಿಸಬೇಕು. ಎಲ್ಲ ಕಲಾವಿದರಿಗೆ ಆ ಭಗವಂತ ಒಳ್ಳೆಯದ ಮಾಡಲಿ. ಇವತ್ತು ಒಂದು ದುರದೃಷ್ಟ ನಮಗೆ ಇವತ್ತಿನಿಂದ ನಾವೆಲ್ಲಾನು ಆರೋಗ್ಯದ ಬಗ್ಗೆ ಗಮನಿಸಿ ಎಲ್ಲರಿಗೂ ಒಳ್ಳೆಯದ ಮಾಡಲಿ. ನ್ಯೂಸ್ ಕರ್ನಾಟಕ ನಂಬರ್ 1 ವರದಿ ಸೀತಾರಾಮ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.